ಇಲ್ಲಿ ನಿಮಗೆ LED DRLs ಬರುತ್ತೆ ಎರಡು ಕಡೆ. ಅದು ಆನ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಬಿಟ್ಟಿದ್ದಾರೆ. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ದಿಸ್. ನನಗೆ ಈ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಎಸ್ಪೆಷಲಿ ಈ ಜಾಗದಲ್ಲಿ ಕೊಡಬಾರ್ದಿತ್ತು ಅಂತ. ಯಾಕೆಂದರೆ ಕಾಲನ್ನ ಮೇಲೆ ಇಟ್ಕೊಂಡಾಗ ಮಂಡಿಗೂ ನಿಮ್ಮ ಆಕ್ಸಿಲರೇಟರ್ಗೂ ಜಾಸ್ತಿ ಗ್ಯಾಪೇ ಇರೋದಿಲ್ಲ. ಯಾವುದೇ ರೀತಿಯಾದಂಥ ಲಾಕ್ ಇಲ್ಲ ಸ್ನೇಹಿತರೆ. ಸೊ ಬಿ ಕೇರ್ಫುಲ್. ಇಲ್ಲಿ ನಾನೇನಾದರೂ 125cc ಸ್ಕೂಟ್ರ್ ತೊಗೋಬೇಕು ಅಂದರೆ ನಾನು ಬರ್ಗ್ಮ್ಯಾನ್ನೇ ತೊಗೋತೀನಿ. ಈ ಸ್ಕೂಟ್ರ್ಗಳಲ್ಲೇ ಒಂಥರ ಡಿಫ್ರೆಂಟ್ ಆಗಿರೋ ಸ್ಕೂಟ್ರ್ ಇದು. ನೋಡೋಕ್ಕೆ ಸಖತ್ ಬಲ್ಕಿ ಆಗಿದ್ರು, ಓಡಿಸೋದಕ್ಕೆ ಲೈಟ್ ಆಗಿದೆ. ಆ್ಯಂಡ್ ಇದನ್ನು ಮಾಡಿರೋಂಥ ಉದ್ದೇಶನೇ ಬೇರೆ. ಮ್ಯಾಕ್ಸಿ ಸ್ಕೂಟ್ರ್ ಅಂತ ಕರೀತಾರೆ, ಬಟ್ ನಾನು ಮ್ಯಾಕ್ಸಿ ಸ್ಕೂಟ್ರ್ ಅಂತ ಕರೆಯಲ್ಲ. ಮ್ಯಾಕ್ಸಿ ಸ್ಕೂಟ್ರ್ ಸ್ಟೈಲ್ನ ಬೇಸ್ ಮಾಡಿರೋಂಥ ಈ ಸ್ಕೂಟ್ರ್ ಇದು ಸುಜುಕಿ ಬರ್ಗ್ಮ್ಯಾನ್ 125. ಇದಕ್ಕೆ ಈಗ 2026 ಅಪ್ಡೇಟ್ ಸಿಕ್ಕಿದೆ. ಸೊ ಈ ಅಪ್ಡೇಟಲ್ಲಿ ಏನೇನು ಚೇಂಜಸ್ ಇದೆ, ಗಾಡಿ ತೊಗೋಬೋದಾ ಬೇಡವಾ, ಮೈಲೇಜ್ ಎಷ್ಟು ಕೊಡುತ್ತೆ, ಪ್ರೈಸ್ ಎಷ್ಟು, ಈ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ದಯವಿಟ್ಟು ಮೋಟೋಟೆಕ್ ಕನ್ನಡ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಾವಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಗಾಡಿನ ಪ್ರೊವೈಡ್ ಮಾಡಿದಂಥ ನಮ್ಮ ಮೈಸೂರಿನ ಫೀನಿಕ್ಸ್ ಸುಜುಕಿ ಡೀಲರ್ಶಿಪ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಸುಜುಕಿ 2 ವೀಲರ್ನ ತೊಗೋಬೇಕು ಅಂತಿದ್ದೀರಾ, ಮೈಸೂರು ಸುತ್ತಮುತ್ತ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಫೀನಿಕ್ಸ್ ಸುಜುಕಿ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ ನಿಮ್ಮ ನೆಚ್ಚಿನ ಸುಜುಕಿ 2 ವೀಲರ್ನ ಬೈ ಮಾಡ್ಬೋದು. ಹಾಗೆ ಸರ್ವಿಸ್ ಕೂಡ ಮಾಡಿಸ್ಕೋಬೋದು. ಸೊ ತಡ ಮಾಡದೆ ಈ ಬರ್ಗ್ಮ್ಯಾನ್ 125 ಗಾಡಿಯ ರಿವ್ಯೂ ಶುರು ಮಾಡೋಣ. ಮೋಟೋಟೆಕ್ ಕನ್ನಡ. ಗೈಸ್, ಇದೇನೇ ಹೊಸದಾಗಿ ಲಾಂಚ್ ಆಗಿರುವಂಥ 2026 ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್. ಸೊ ಈ ಗಾಡಿ ಏಪ್ರಿಲ್ 2026 ಅಲ್ಲಿ ಲಾಂಚ್ ಆಗಿದ್ದು. ಪ್ರೀವಿಯಸ್ ಬರ್ಗ್ಮ್ಯಾನ್ಗೂ ಈ ಬರ್ಗ್ಮ್ಯಾನ್ಗೂ ಸ್ಟೈಲಿಂಗಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ, ಬಟ್ ಮೆಕ್ಯಾನಿಕಲಿ ಅಂತ ಏನು ಚೇಂಜಸ್ ಆಗಿಲ್ಲ. ಆ್ಯಂಡ್ ಇದರಲ್ಲಿ ಇರುವಂಥ ಇಂಜಿನ್ ಬಂದು ಸಿಮಿಲರ್ ಆಕ್ಸೆಸಲ್ಲಿ ಏನು ಇಂಜಿನ್ ಇದೆ ಅದೇ ಇಂಜಿನ್ನ ಇದರಲ್ಲೂ ಯೂಸ್ ಮಾಡಿದ್ದಾರೆ, SCP ಇಂಜಿನ್ನು. ಬಟ್ ಟ್ಯೂನಿಂಗಲ್ಲಿ ಸ್ವಲ್ಪ ಮೈನ್ಯೂಟ್ ಚೇಂಜಸ್ನ ಮಾಡಿದ್ದಾರೆ. ಆ್ಯಂಡ್ ಸಸ್ಪೆನ್ಷನಲ್ಲೂ ಕೆಲವೊಂದಷ್ಟು ಚೇಂಜಸ್ ಇದೆ. ಅದನ್ನು ರೈಡ್ ರಿವ್ಯೂನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಬಟ್ ಓವರಾಲ್ ಈಗ ನೀವು ಎಕ್ಸ್ಟೀರಿಯರ್ ಲುಕ್ಸ್ನ ನೋಡೋದಾದರೆ ಕಂಪ್ಲೀಟ್ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಈ ಫ್ರಂಟ್ ವೈಸರ್ ಆಗಿರ್ಬೋದು ಬೋಲ್ಡ್ ಆಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ಇದು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಫ್ರಂಟ್ ಫೇಸ್ ಏನಿದೆ ಅದು ಎವಾಲ್ವ್ ಆಗಿದೆ ಅಂತಲೇ ಹೇಳಬೇಕು. ಹೆಡ್ಲ್ಯಾಂಪ್ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಗಾಡಿಯ ಓವರಾಲ್ ಲುಕ್ನ ಫ್ರಂಟಿಂದ ಎನ್ಹ್ಯಾನ್ಸ್ ಮಾಡೋದೇ ಈ ಹೆಡ್ಲ್ಯಾಂಪ್ ಡಿಸೈನು. ಇಲ್ಲಿ ನಿಮಗೆ LED DRLs ಬರುತ್ತೆ ಎರಡು ಕಡೆ. ಅದು ಆನ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕೆಳಗಡೆ ಇರುವಂಥ ಇಂಡಿಕೇಟರ್ ಲೈಟ್ಸ್ ಅದು ಸ್ವಲ್ಪ ಡೌನ್ವರ್ಡ್ ಫೇಸಿಂಗ್ ಇದೆ. 2 ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕ್ನ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಬರುವಂಥ 2 ಮಾಡೆಲ್ ಅಂದರೆ ರೈಡ್ ಕನೆಕ್ಟ್ ಆಗಿರ್ಬೋದು, TFT ಎಡಿಷನ್ ವೇರಿಯಂಟ್ ಆಗಿರ್ಬೋದು, ಯಾವ್ದು ತೊಗೊಂಡ್ರು ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಫ್ರಂಟಲ್ಲಿ 12 ಇಂಚಸ್ ಟೈರ್ನ ಕೊಟ್ಟಿದ್ದಾರೆ, 90/90 ಸೆಕ್ಷನ್ದು. ಆ್ಯಂಡ್ ರೇರಲ್ಲಿ 100/80 12 ಇಂಚಸ್ ಟೈರ್ನ ಕೊಟ್ಟಿದ್ದಾರೆ. ಸೊ ಓವರಾಲ್ ನೀವೇನು ನೋಡ್ತಾ ಇದ್ದೀರಾ, ಆ ಬಲ್ಕಿಯರ್ ಲುಕ್ನ ಇದು ಕ್ಯಾರಿ ಮಾಡುತ್ತೆ. ಬರ್ಗ್ಮ್ಯಾನ್ ಅಂದ್ರೆ ಆ ಬಲ್ಕಿ ಲುಕ್ನ ಕ್ಯಾರಿ ಮಾಡುವಂಥ ಒಂದು ಗಾಡಿ ಅನ್ನೋದು ಇಂಡಿಯನ್ಸ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಈಗ. ಬಟ್ ಮ್ಯಾಕ್ಸಿ ಸ್ಕೂಟ್ರ್ ಇದು ಪ್ರಾಪರ್ ಮ್ಯಾಕ್ಸಿ ಸ್ಕೂಟ್ರ್ ಅಂದರೆ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಪ್ರಾಪರ್ ಮ್ಯಾಕ್ಸಿ ಸ್ಕೂಟ್ರ್ ಆಗಬೇಕು ಅಂದರೆ ಇನ್ನೂ ಕೆಲವೊಂದಷ್ಟು ಎಲಿಮೆಂಟ್ಸ್ ಇದರಲ್ಲಿ ಆ್ಯಡ್ ಆಗಬೇಕು. ಇನ್ನೂ ಇದರ ಇಂಜಿನ್ ಕೆಪಾಸಿಟಿ ಜಾಸ್ತಿ ಆಗಬೇಕು, ಪವರ್ ಜಾಸ್ತಿ ಆಗಬೇಕು, ಟಾರ್ಕ್ ಜಾಸ್ತಿ ಆಗಬೇಕು, ಹೈವೇ ಟೂರಿಂಗ್ ಎಬಿಲಿಟಿ ಏನಿದೆ ಅದೆಲ್ಲ ಇನ್ನೂ ಜಾಸ್ತಿ ಆಗಬೇಕು. ಅಂದರೆ ದೊಡ್ಡದಾಗಿರೋಂಥ ಟೈರ್ಸ್ನ ಕೊಡಬೇಕು. ಸೊ ಅದೆಲ್ಲ ಫ್ಯೂಚರ್ ಅಪ್ಡೇಟ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಗ್ಲೋಬಲ್ ಮಾಡಲ್ಸಲ್ಲಿ ಅದೆಲ್ಲ ಇದೆ ಬರ್ಗ್ಮ್ಯಾನಲ್ಲಿ. ಬಟ್ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಏನು ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಸೊ ಎನಿವೇಸ್ ಈ ಗಾಡಿ ಏನಿದೆ ಅದನ್ನು ನೋಡೋಣ. 160 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ನೀವು ಹಳ್ಳ ಕೊಳ್ಳದಲ್ಲಿ ಓಡಿಸ್ಬೇಕು ಅಂದಾಗ ಆರಾಮಾಗಿ ಓಡಿಸ್ಬೋದು. ಈ ಗಾಡಿಯ ಓವರಾಲ್ ಲುಕ್ ಏನಿದೆ ಸ್ವಲ್ಪ ವೈಡ್ ಲುಕ್ ಇದ್ರೂ ಕೂಡ ಟರ್ನಿಂಗ್ ರೇಡಿಯಸ್ ಕಮ್ಮಿ ಇದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಓಡಿಸುವಾಗ ನಾನು ನಿಮಗೆ ಹೇಳ್ತೀನಿ ರೈಡ್ ರಿವ್ಯೂನಲ್ಲಿ ಮುಂದಕ್ಕೆ. ಆ್ಯಂಡ್ ಸೀಟ್ಸ್ ನೀವೇನು ನೋಡ್ತಾ ಇದ್ದೀರಾ ತುಂಬ ಅಗಲವಾಗಿದೆ. ಯಾರಾದರೂ ಹೆಲ್ದಿ ಆಗಿರೋರು ಕೂತ್ಕೋಬೇಕು ಅಂದರೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಈ ಗಾಡಿನ ಓಡಿಸ್ಬೋದು. ಎಷ್ಟೊಂದು ಜನ ಅದಕ್ಕೆ ಈ ಗಾಡಿನ ಚೂಸ್ ಮಾಡೋದು ಕೂಡ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಫುಟ್ ರೆಸ್ಟ್, ಅಲ್ಯೂಮಿನಿಯಂ ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ. ಕಿಕ್ ಬರುತ್ತೆ ಇದರಲ್ಲಿ. ಎಷ್ಟೊಂದು ಗಾಡಿಗಳಲ್ಲಿ ಕಿಕ್ ಬರ್ತಾ ಇಲ್ಲ ಈಗ, ಸೊ ಇದರಲ್ಲಿ ಕಿಕ್ ಬರುತ್ತೆ. ಆ್ಯಂಡ್ ರೇರ್ ಲುಕ್ ನೀವು ನೋಡ್ಬೋದು, ಇದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇಲ್ಲಿ ಮೇಲ್ಗಡೆ ನಿಮಗೆ LED ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ, LED ಟರ್ನ್ ಇಂಡಿಕೇಟರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ರೇರ್ ಲುಕ್ಕು ಚೇಂಜ್ ಆಗಿದೆ. ಇಲ್ಲಿ ನಿಮಗೆ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಆಪ್ಷನ್ ಇದೆ. ನಿಮ್ಮ ಕೀ ಅಂದರೆ ರಿಮೋಟ್ ಕೀ ಇರುತ್ತೆ, ಜೇಬಲ್ ಕೀ ಇರಬೇಕು. ಈ ನಾಬ್ ಏನಿದೆ ಮಲ್ಟಿ ಫಂಕ್ಷನ್ ನಾಬ್, ಇದನ್ನು ನೀವು ಪ್ರೆಸ್ ಮಾಡಿ ಈ ಥರ ಪುಷ್ ಮಾಡಿ ಈ ಥರ ರೈಟ್ಗೆ ಟ್ವಿಸ್ಟ್ ಮಾಡಿದ್ರೆ ಓಪನ್ ಅಪ್ ಆಗುತ್ತೆ ನಿಮ್ಮ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಆಪ್ಷನ್. ಸೊ ಇಲ್ಲಿಂದ ನೀವು ಈ ನಾಬ್ನ ಟರ್ನ್ ಮಾಡಿಕೊಂಡು ಪೆಟ್ರೋಲ್ ಹಾಕಿಸ್ಕೋಬೋದು. ಆಬ್ವಿಯಸ್ಲಿ E20 ಕಂಪ್ಯಾಟಿಬಲ್ ಬರುತ್ತೆ. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ಸ್ ಲಾರ್ಜ್ ಆಗಿ ಕೊಟ್ಟಿದ್ದಾರೆ. ಗಾಡಿನೂ ಲಾರ್ಜ್ ಆಗಿದೆ ಅಲ್ವಾ, ಗ್ರ್ಯಾಬ್ ಹ್ಯಾಂಡಲ್ಸು ಲಾರ್ಜ್ ಆಗಿರಲೇಬೇಕು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಸೈಲೆನ್ಸರ್ ಮೇಲೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಬಿಟ್ಟಿದ್ದಾರೆ. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ದಿಸ್. ನನಗೆ ಈ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಎಸ್ಪೆಷಲಿ ಈ ಜಾಗದಲ್ಲಿ ಕೊಡಬಾರ್ದಿತ್ತು ಅಂತ. ಯಾಕೆಂದರೆ ಸ್ಕ್ರ್ಯಾಚಸ್ಸು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಈ ಪಿಯಾನೋ ಬ್ಲ್ಯಾಕ್ ಇರೋದ್ರಿಂದ, ಎಲಿಮೆಂಟ್ ಇರೋದ್ರಿಂದ. ಮೆಟಲ್ ಸರ್ಫೇಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇಲ್ವಾ ಬ್ರಷ್ಡ್ ಅಲ್ಯೂಮಿನಿಯಂ ಥರ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸೊ ಸೈಲೆನ್ಸರ್ ನೋಡ್ಬೋದು ನೀವು ಈ ಥರ ಇದೆ. ಆ್ಯಂಡ್ ರೇರಲ್ಲಿ ಆಗಲೇ ಹೇಳಿದ್ರಲ್ಲ ಡ್ರಮ್ ಬ್ರೇಕ್ ಅಂತ, ಡ್ರಮ್ ಬ್ರೇಕ್ ಆಪ್ಷನ್ಸ್ನ
ಕೊಟ್ಟಿದ್ದಾರೆ ಆ್ಯಂಡ್ ರೇರ್ ಸಸ್ಪೆನ್ಷನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ರೈಡ್ ರಿವ್ಯೂನಲ್ಲಿ ತಿಳಿಸ್ತೀನಿ ನಿಮಗೆ. ಆ್ಯಂಡ್ ಫ್ರಂಟಲ್ಲಿ ನೀವು ಲೆಗ್ ಸ್ಪೇಸ್ ನೋಡ್ಬೋದು. ಯೂಶಲಿ ಮ್ಯಾಕ್ಸಿ ಸ್ಕೂಟರ್ಗಳು ಅಂತ ಬಂದಾಗ ಮಧ್ಯದಲ್ಲಿ ಸ್ಪೈನ್ ಬಂದಿರುತ್ತೆ. ಬೇರೆ ಬೇರೆ ಗಾಡಿಗಳು ನೀವು ನೋಡಿರ್ತೀರ ಸ್ಪೈನ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಏನು ಸ್ಪೈನ್ ಇಲ್ಲ. ಆರಾಮಾಗಿ ನೀವು ನಿಮ್ಮ ರೆಗ್ಯುಲರ್ ಸ್ಕೂಟರ್ ಥರ ಆಕ್ಸೆಸ್ ಮಾಡ್ಬೋದು. ಇದನ್ನು ನಿಮ್ಮ ಲಗೇಜ್ನ ಇಟ್ಕೋಬೋದು, ಕಾಲನ್ನು ಆರಾಮಾಗಿ ಇಟ್ಕೊಂಡು ಓಡಿಸ್ಬೋದು. ಒಂದು ಈ ಥರನೂ ಕಾಲು ಇಟ್ಕೋಬೋದು ಈ ಗಾಡಿನಲ್ಲಿ, ಇನ್ನೊಂದು ಈ ಥರನೂ ಇಟ್ಕೋಬೋದು. ಡಬಲ್ ಬೆನಿಫಿಟ್ ಅದು. ಸೊ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ನೀವು ಗಾಡಿನ ಓಡಿಸ್ತೀರ. ಸೊ ಇನ್ನು ಇದರ ಅಂಡರ್ ಸೀಟ್ ಸ್ಟೋರೇಜ್ ಯಾವ ರೀತಿ ಇದೆ ತೋರಿಸ್ಬಿಡ್ತೀನಿ ನಿಮಗೆ. ಇದಕ್ಕೆ ನಿಮ್ಮ ಮಲ್ಟಿ ಫಂಕ್ಷನ್ ಕೀನ ಈ ಥರ ಒಂಥರ ಪ್ರೆಸ್ ಮಾಡಿ ಲೆಫ್ಟ್ ಸೈಡ್ಗೆ ಒಂದೇ ಟ್ವಿಸ್ಟ್ ಮಾಡಿದ್ರೆ ಸಾಕು, ಸೀಟ್ ಓಪನ್ ಆಗುತ್ತೆ. ನೋಡಿ ಆಲ್ರೆಡಿ ಒಳಗಡೆ ನಾನು ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಟ್ಟಿದ್ದೀನಿ. ಹಾಫ್ ಫೇಸ್ ಅಲ್ಲ, ಫುಲ್ ಫೇಸ್. ಇದರ ಫುಲ್ ಫೇಸ್ ಹೆಲ್ಮೆಟ್ನು ಆರಾಮಾಗಿ ಇಡಬಹುದಾದಂತಹ ನಮ್ಮ ದೇಶದ ಕೆಲವು ಸ್ಕೂಟರ್ಗಳಲ್ಲಿ ಇದು ಕೂಡ ಒಂದು. ಆ ವಿಚಾರಕ್ಕೆ ನನಗೆ ಈ ಸುಜುಕಿ ಬರ್ಗ್ಮ್ಯಾನ್ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಎಷ್ಟೊಂದು ಗಾಡಿಗಳಲ್ಲಿ ಬರೀ ಹಾಫ್ ಹೆಲ್ಮೆಟ್ ಮಾತ್ರ ಇಡೋಕ್ಕಾಗುತ್ತೆ. ಫುಲ್ ಫೇಸ್ ಹೆಲ್ಮೆಟ್ ಇದ್ದರೆ ಇಲ್ಲ ನಿಮ್ಮ ಮಿರರ್ಗೆ ನೇತಾಕ್ಬಿಟ್ಟು ಹೋಗಬೇಕು, ಇಲ್ಲ ಲಾಕ್ ಮಾಡಿಬಿಟ್ಟು ಹೋಗಬೇಕು. ಬಟ್ ಇದರಲ್ಲಿ ಆರಾಮಾಗಿ ನಿಮ್ಮ ಅಂಡರ್ ಸೀಟ್ ಸ್ಟೋರೇಜಲ್ಲೇ ಇಟ್ಕೋಬೋದು. 24.6 ಲೀಟರ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ ನಿಮಗೆ. ಪ್ರೀವಿಯಸ್ 21.5 ಲೀಟರ್ ಇತ್ತು, ಅದಕ್ಕಿಂತ ಅಪ್ಗ್ರೇಡ್ ಆಗಿದೆ. ಈಗ ಸ್ವಲ್ಪ ಹೆಚ್ಚಿನ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನೀವು ಫುಲ್ ಫೇಸ್ ಹೆಲ್ಮೆಟ್ನ ಇಟ್ಕೋಬೋದು. ಸೊ ಇನ್ನು ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್ ಫ್ರಂಟ್ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದರ ಕೀ ತೋರಿಸ್ಬಿಡ್ತೀನಿ ನೋಡಿ. ನೀವೇನಾದರೂ ಟಾಪ್ ವೇರಿಯಂಟ್ ಅಂದರೆ ಈ ರೈಡ್ ಕನೆಕ್ಟ್ ಅಂತೇನಿದೆ, ರೈಡ್ ಕನೆಕ್ಟ್ ಎಡಿಷನ್ನಲ್ಲಿ TFT ಸ್ಕ್ರೀನ್ ಇರುವಂಥ ಎಡಿಷನ್ ತೊಗೋತೀರಾ ಅಂದರೆ ಈ ಥರ ಕೀ ಫಾಪ್ ಸಿಗುತ್ತೆ ನಿಮಗೆ. ಅಂದರೆ ರಿಮೋಟ್ ಕಂಟ್ರೋಲ್ ಕೀ, ನಿಮಗೆ ಕೀಲೆಸ್ ಎಂಟ್ರಿಗೆ ಇದು ಅನುಕೂಲ ಮಾಡಿಕೊಳ್ಳುತ್ತೆ. ಇಲ್ಲಿ ನಿಮಗೆ ವೆಹಿಕಲ್ ಅಲರ್ಟ್ ಫೀಚರ್ ಇದೆ. ಇದು ಕೀ ಆನ್ ಆ್ಯಂಡ್ ಆಫು. ಇದು ನಿಮ್ಮ ಜೇಬಲ್ಲಿ ಇದ್ರೆ ಸಾಕು ಗಾಡಿ ಸ್ವಿಚ್ ಆನ್ ಆಗುತ್ತೆ. ಸೊ ನಾಬ್ ಕೊಟ್ಟಿದ್ದಾರೆ, ಇದನ್ನು ಆರಾಮಾಗಿ ನಿಮ್ಮ ಜೇಬಲ್ಲೇ ಇಟ್ಕೊಬೋದು. ನೀವು ಇಟ್ಕೊಂಡ್ಬಿಡ್ತೀನಿ. ಸೊ ಈ ನಾಬ್ ಕೊಟ್ಟಿದ್ದಾರಲ್ಲ, ಇದು ಮಲ್ಟಿ ಫಂಕ್ಷನ್ ನಾಬ್ ಅಂತ. ಇದರಲ್ಲಿ ನೀವು ನಿಮ್ಮ ಗಾಡಿನ ಸ್ಟಾರ್ಟ್ ಮಾಡ್ಬೋದು, ಸೀಟ್ನ ಓಪನ್ ಮಾಡ್ಬೋದು, ಫ್ಯೂಲ್ ಕ್ಯಾಪ್ನ ಲಿಡ್ ಏನಿದೆ ಅದರದ್ದು ಅದನ್ನು ಓಪನ್ ಮಾಡ್ಬೋದು. ಸೊ ಎಲ್ಲ ಇದರಲ್ಲೇ ಆಗುತ್ತೆ. ಜಸ್ಟ್ ಒಂದು ಪುಷ್ ಈ ಥರ ಮಾಡಿದ್ರೆ ಸಾಕು. ನೀವು ಈ ಥರ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ. ನಿಮ್ಮದು ಎಷ್ಟು ಕಾಣ್ತಿದೆಯಲ್ಲೋ ಗೊತ್ತಿಲ್ಲ, ಬೆಳಕಲ್ಲಿ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ. ಸೊ ರೆಡಿ ಟು ರನ್ ಅಂತ ಅದು. ಸೊ ಈ ಬ್ಲೂ ಕಲರ್ ಲೈಟ್ ಆನ್ ಆದ ಮೇಲೆ ನೀವೇನು ಮಾಡಬೇಕು, ಜಸ್ಟ್ ಇದನ್ನು ಈ ಥರ ಮಾಡಿದ್ರೆ TFT ಸ್ಕ್ರೀನ್ ಏನಿದೆ ಅದು ಆನ್ ಆಗುತ್ತೆ. ಸೊ ವೆಹಿಕಲ್ನ ಈಗ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದೇ ಥರದ ಸಿಮಿಲರ್ ಡಿಸ್ಪ್ಲೇ ನೀವು ಸುಜುಕಿ ಆಕ್ಸೆಸಲ್ಲೂ ನೋಡ್ತೀರಾ. ಸುಜುಕಿ ಆಕ್ಸೆಸ್ TFT ರೈಡ್ ಕನೆಕ್ಟ್ ಎಡಿಷನ್ನಲ್ಲೂ ಕೂಡ ಸೇಮ್ ಡಿಸ್ಪ್ಲೇ, ಆ್ಯಂಡ್ ಈ ಆಕ್ಸೆಸಲ್ಲೂ ಇದೇ ಥರದ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಇಂಟರ್ಫೇಸ್ ಆಗಿರ್ಬೋದು, ಕಂಪ್ಲೀಟ್ ಯೂನಿಟಲ್ಲಿ ಆಗಿರ್ಬೋದು, ಏನೂ ಚೇಂಜಸ್ ಇಲ್ಲ. ಸೊ ಇದರಲ್ಲಿ ನಿಮಗೆ ಆಬ್ವಿಯಸ್ಲಿ ಸ್ಪೀಡ್ ಗೊತ್ತಾಗುತ್ತೆ, ಆ್ಯಂಡ್ ನಿಮ್ಮ ಫ್ಯೂಲ್ ಆಗಿರ್ಬೋದು, ಓಡೋಮೀಟರ್ ಆಗಿರ್ಬೋದು, ಈ ಥರದ್ದೆಲ್ಲ ಆಪ್ಷನ್ಸು ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಬ್ಲೂಟೂತ್ ಮುಖಾಂತರ ನಿಮ್ಮ ಫೋನ್ನ ಕನೆಕ್ಟ್ ಮಾಡಿಕೊಂಡ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಪ್ಷನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿಂದನೇ ನೀವು ಅದನ್ನು ಯೂಸ್ ಮಾಡಿಕೊಂಡು ಹೋಗ್ಬೋದು. ಸೊ ನೀವು ಫ್ರಂಟ್ ಗಾಡಿನ ಓಡಿಸುವಾಗ ಈ ಥರ ಕುತ್ಕೊಂಡು ಏನು ಹೋಗ್ತಾ ಇರ್ತೀರ, ಆವಾಗ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ನಿಮ್ಮ ಡಿಸ್ಪ್ಲೇಗೆ. ಆ್ಯಂಡ್ ಇದೇನು ನೋಡ್ತಿದ್ರೆ ಹ್ಯಾಂಡ್ಲು, ಈ ಹ್ಯಾಂಡ್ಲು ಸ್ವಲ್ಪ ಅಪ್ರೈಟ್ ಅಂದರೆ ನಿಮ್ಮ ಕಡೆಗೆ ಫೇಸ್ ಆಗಿದೆ. ಸೊ ಹಾಗಾಗಿ ಒಳ್ಳೆ ರೈಡಿಂಗ್ ಪೊಸಿಷನ್ ಇರುತ್ತೆ. ಕಾಲನ್ನ ಮೇಲೆ ಇಟ್ಕೊಂಡಾಗ ಮಂಡಿಗೂ ನಿಮ್ಮ ಆಕ್ಸಿಲರೇಟರ್ಗೂ ಜಾಸ್ತಿ ಗ್ಯಾಪೇ ಇರೋದಿಲ್ಲ, ಇಷ್ಟಿರುತ್ತೆ. ಸೊ ನೀವೇನಾದರೂ ಗಾಡಿ ಟರ್ನ್ ಮಾಡಬೇಕು ಅಂದಾಗ ಕೆಲವೊಂದಷ್ಟು ಸ್ಕೂಟರ್ಗಳಲ್ಲಿ ಈ ಥರ ಟಚ್ ಆಗುತ್ತೆ ಹಿಂಗೆ. ಸೊ ಇದರಲ್ಲಿ ಆ ಟೆನ್ಷನ್ನೇ ಇಲ್ಲ. ನೋಡಿ ಆರಾಮಾಗಿ ನನ್ನ ಹೈಟ್ ಅಂತ 5'11" ಇರೋರು ಕೂತ್ಕೊಂಡ್ರು ಕೂಡ ಆರಾಮಾಗಿ ಓಡಿಸ್ಬೋದು ಈ ಗಾಡಿನ. ಆ್ಯಂಡ್ ಇರೋವಂಥ ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ. ಆ್ಯಂಡ್ ಇಲ್ಲಿ ರೇರ್ ಬ್ರೇಕ್ ಕೊಟ್ಟಿದ್ದಾರಲ್ಲ, ರೇರ್ ಬ್ರೇಕ್ಗೆ ಮ್ಯಾನ್ಯುಯಲ್ ಆಗಿ ನಿಮ್ಮ ರೇರ್ ಬ್ರೇಕ್ನ ಲಾಕ್ ಮಾಡುವಂಥ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಲಾಕ್ನ ಕೊಟ್ಟಿದ್ದಾರೆ, ರೇರ್ ಬ್ರೇಕ್ ಲಾಕು. ಆ್ಯಂಡ್ ಇಲ್ಲಿ ನಿಮಗೆ ಪಾಸ್ ಲ್ಯಾಂಪ್ ಸ್ವಿಚ್ಚು ಇಂಟಿಗ್ರೇಟೆಡ್ ಆಗಿ ಕೊಟ್ಟಿದ್ದಾರೆ. ಹೈ ಬೀಮ್, ಲೋ ಬೀಮ್ ಮತ್ತು ಪಾಸ್ ಎಲ್ಲ ಇಲ್ಲಿಂದನೇ ವರ್ಕ್ ಆಗುತ್ತೆ. ಇಂಡಿಕೇಟರ್ ಸ್ವಿಚ್ ಕೆಳಗಡೆ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ಗೆ ಬಂದರೆ ಇಲ್ಲಿ ನಿಮಗೆ ಇಂಜಿನ್ ಕೀಲ್ ಸ್ವಿಚ್ನ ಕೊಟ್ಟಿದ್ದಾರೆ, ಇಂಜಿನ್ ಕೀಲ್. ಆ್ಯಂಡ್ ಇದನ್ನು ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೈಲೆಂಟ್ ಸ್ಟಾರ್ಟ್ ಫೀಚರ್ ಕೊಟ್ಟಿದ್ದಾರೆ, ತೋರಿಸ್ಬಿಡ್ತೀನಿ ನೋಡಿ. ಬ್ರೇಕ್ ಇಟ್ಕೋಬೇಕು, ಸೈಲೆಂಟಾಗಿ ಸ್ಟಾರ್ಟ್ ಆಗುತ್ತೆ ಗಾಡಿ. ಓಕೆ, ಆಫ್ ಮಾಡ್ತೀನಿ. ಕೆಳಗಡೆ ಬಂದು ನಿಮಗೆ ಹಜಾರ್ಡ್ ಲ್ಯಾಂಪ್ ಫೀಚರ್ನ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿದ್ರೆ 4 ಇಂಡಿಕೇಟರ್ಸು ಒಟ್ಟಿಗೆ ನಿಮಗೆ ಟರ್ನ್ ಆನ್ ಆಗುತ್ತೆ. ಸೊ ಇದು ಇದರ ಬಟನ್ಸ್ ಆ್ಯಂಡ್ ಫೀಚರ್ಸ್. ಆ್ಯಂಡ್ ಕೆಳಗಡೆ ನಿಮ್ಮ ಸಣ್ಣ ಪುಟ್ಟ ವಾಲೆಟ್ ಆಗಿರ್ಬೋದು, ಅದನ್ನು ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬಟ್ ಮೊಬೈಲ್ ಇಟ್ಕೋಬೇಡಿ, ನಾನು ಪ್ರಿಫರ್ ಮಾಡಲ್ಲ. ಇಲ್ಲಿ ಮೊಬೈಲ್ ತುಂಬ ಶೇಕ್ ಆಗುತ್ತೆ. ನೀವು ಗಾಡಿನ ಓಡಿಸುವಾಗ ಇಲ್ಲಿ ಮೊಬೈಲ್ ಇಟ್ಕೋತೀರಾ ಅಂದರೆ ಸಣ್ಣ ಪುಟ್ಟ ಏನಾದರೂ ಐಟಮ್ಸ್ ಇದ್ದರೆ, ಕೀನೋ ಅಥವಾ ಏನಾದರೂ ವಾಲೆಟ್ ಇದ್ದರೆ ಇಟ್ಕೋಬೋದು. ಇನ್ನು ಈ ಕಡೆ ಬಂದರೆ 2 ಲೀಟರ್ ಗ್ಲೌ ಬಾಕ್ಸ್ನ ಕೊಟ್ಟಿದ್ದಾರೆ, ತೋರಿಸ್ಬಿಡ್ತೀನಿ ಇಳಿದು. ಸೊ ಈ 2 ಲೀಟರ್ ಗ್ಲೌ ಬಾಕ್ಸಲ್ಲಿ ಏನು ಇಟ್ಕೋಬೋದು, ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಇಟ್ಕೋಬಹುದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ USB-A ಪೋರ್ಟ್ ಕೊಟ್ಟಿದ್ದಾರೆ. USB-A ಪೋರ್ಟಿಂದ ನೀವು ನಿಮ್ಮ ಫೋನ್ನ ಬೇಕಾದ್ರೆ ಇಲ್ಲಿ ಇಟ್ಟು ಚಾರ್ಜ್ ಮಾಡ್ಕೋಬಹುದು. ಸೊ ಬೇಡ ಅಂದರೆ ಅದನ್ನು ಈ ಥರ ಒಂದು ರಬ್ಬರೈಸ್ಡ್ ಲಿಡ್ ಕೊಟ್ಟಿದ್ದಾರೆ, ಅದನ್ನು ಹಾಕಿ ಮುಚ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಲಾಕ್ ಇಲ್ಲ ಸ್ನೇಹಿತರೆ. ಸೊ ಬಿ ಕೇರ್ಫುಲ್. ಇಲ್ಲಿ ಇಟ್ಕೊಂಡು ನೀವು ಏನೋ ಮರೆತು ಹೋಗಬೇಡಿ, ಆವಾಗ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ನಿಮ್ಮ ಲಗೇಜ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ನೀವು ನಿಮ್ಮ ಸಣ್ಣ ಪುಟ್ಟ ಲಗೇಜು, ಹಾಲು, ಮೊಸರು, ತರಕಾರಿ ಏನಾದ್ರು ತರ್ತಿರಲ್ಲ ಅದನ್ನು ಇಲ್ಲಿ ನೇತಾಕ್ಬೋದು. ಸೊ ಓವರಾಲ್ ಈ ಗಾಡಿಯ ಫಿಟ್ ಆ್ಯಂಡ್ ಫಿನಿಶು, ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ಲಾಸ್ಟಿಕ್ ಕ್ವಾಲಿಟಿನೂ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಯಾವುದೇ ರೀತಿಯಾದಂಥ ಚೀಪ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿ ಗಾಡಿನ ಸೆಲ್ ಮಾಡ್ತಾ ಇಲ್ಲ, ಒಂದು ಒಳ್ಳೆ ಗಾಡಿನ ಕೊಡ್ತಾ ಇದ್ದಾರೆ. ಆ್ಯಂಡ್ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ.
ಜಾಪನೀಸ್ ಗಾಡಿಗಳು ನೀವು ಯಾವುದೇ ಓಡಿಸಿ ಇಂಜಿನ್ ರೆಸ್ಪಾನ್ಸ್ ನಿಮಗೆ ಸಖತ್ ಖುಷಿ ಕೊಡುತ್ತೆ ಅಂತ ಒಂದು ಖುಷಿ ಕೊಡುವಂತ ಇಂಜಿನ್ ಈ 2026 ಬರ್ಗ್ಮ್ಯಾನ್ ಅಲ್ಲಿ ಇದೆ. ಬಟ್ ಫಸ್ಟ್ ಜನ ಈ ಗಾಡಿನ ಚೂಸ್ ಮಾಡೋದೇ ಇದರಲ್ಲಿರೋ ಕಂಫರ್ಟ್ಗೋಸ್ಕರ. ಅಪ್ರೈಟ್ ಹ್ಯಾಂಡಲ್ ಪೊಸಿಷನ್ ಇರೋದ್ರಿಂದ ಬೈಕ್ ಓಡಿಸೋ ಫೀಲ್ ಕೊಡುತ್ತೆ. ನಿಜ ಹೇಳ್ತೀನಿ, 125cc ನಲ್ಲಿ ಇಷ್ಟು ಕಂಫರ್ಟ್ ಆಗಿರೋ ರೈಡಿಂಗ್ ಪಾಸ್ಚರು, ಹ್ಯಾಂಡ್ಲಿಂಗು ನಾನು ಬೇರೆ ಯಾವ ಸ್ಕೂಟರ್ಲ್ಲೂ ಫೀಲ್ ಮಾಡಿಲ್ಲ. ಜೊತೆಗೆ ಅಗಲವಾದ ಸೀಟು, ಒಳ್ಳೆ ಕುಷನಿಂಗ್ ಕೊಡುತ್ತೆ. ನೀವು ಸಿಟಿ ಟ್ರಾಫಿಕ್ ಅಲ್ಲಾದ್ರೂ ಓಡಿಸಿ ಇಲ್ಲ ಲಾಂಗ್ ರೈಡ್ಗಾದ್ರೂ ತಗೊಂಡೋಗಿ ಓಡಿಸೋಕೆ ಭಾರಿ ಖುಷಿ ಕೊಡುತ್ತೆ. ಇನ್ನು ಇಂಜಿನ್ ಮೊದಲಿಗಿಂತ ರಿಫೈನ್ಡ್ ಆಗಿದೆ, ಬಟ್ ಲೈಟ್ ಆಗಿ ಇನ್ನೂ ಆ ಇಂಜಿನ್ ಗ್ರಂಟು ಇದೆ, ನೀವು ಫೀಲ್ ಮಾಡಬಹುದು. 8.3 bhp ಮತ್ತೆ 10.2 Nm ಟಾರ್ಕ್ ಇರೋದ್ರಿಂದ ಒಳ್ಳೆ ಪಿಕಪ್ ಇದೆ. ಹಾಗೆ ಮೈಲೇಜ್ ಬಗ್ಗೆ ಹೇಳಬೇಕು ಅಂದ್ರೆ 45ರಿಂದ 50 km/ಲೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಜಾಸ್ತಿ ತಗೊಂಡಿರೋರು ಇದ್ದಾರೆ, ಬಟ್ ರಿಯಲ್ ವರ್ಲ್ಡ್ ಮೈಲೇಜ್ ಒಂದು 50 ಇಟ್ಕೊಳ್ಳಿ. 115 kg ತೂಕ ಇದೆ. ಸೊ ಲೇಡೀಸು ಅಂಡ್ ಏಜ್ ಆಗಿರೋರು ಬರ್ಗ್ಮ್ಯಾನ್ ನ ಆರಾಮಾಗಿ ಓಡಿಸಬಹುದು. ಮತ್ತೆ ಈ 2026 ಬರ್ಗ್ಮ್ಯಾನ್ ಅಲ್ಲಿ ಸುಜುಕಿ ಅವರು ಬರೀ ಡಿಸೈನ್ ಮಾತ್ರ ಚೇಂಜ್ ಮಾಡಿಲ್ಲ, ಫ್ರೇಮ್ ಅಲ್ಲೂ ಚೇಂಜಸ್ ಮಾಡಿದ್ದಾರೆ. ಮುಂಚೆಗಿಂತ ಅರ್ಧ kg ವೇಟ್ ಕಮ್ಮಿ ಮಾಡಿದ್ದಾರೆ. ಇದರ ಶಾಸಿ ಸ್ಟ್ರೆಂತ್ ನ 25% ಇನ್ಕ್ರೀಸ್ ಮಾಡಿದ್ದಾರೆ. ಅದಕ್ಕೆ ನೀವು 60-80 ಅಥವಾ ಹೈಯರ್ ಸ್ಪೀಡ್ಸ್ ಅಲ್ಲಿ ಹೋದ್ರೂ ಒಳ್ಳೆ ಸ್ಟೆಬಿಲಿಟಿ ಇದೆ, ಸಖತ್ತಾಗಿ ಹ್ಯಾಂಡಲ್ ಮಾಡಬಹುದು. ಇನ್ನು ಈ ಗಾಡಿಲಿ ಹಾನೆಸ್ಟ್ ಆಗಿ ಹೇಳ್ತೀನಿ, ನಂಗೆ ಮೇಜರ್ ಡ್ರಾಬ್ಯಾಕ್ ಅಥವಾ ನೆಗೆಟಿವ್ಸ್ ಗಾಡಿನ ತಗೊಳ್ದೇ ಇರೋದಕ್ಕೆ ರೀಸನ್ಸ್ ಅಂತ ಏನ್ ಅನ್ನಿಸ್ಲಿಲ್ಲ. ಆದ್ರೆ ಸುಜುಕಿ ಅವರು ಫ್ಯೂಚರ್ ಅಲ್ಲಿ ಈ 125cc ಬರ್ಗ್ಮ್ಯಾನ್ ಜೊತೆಗೆ 150 ಅಥವಾ 160cc ಇಂಜಿನ್ ಇರೋ ಹೈಯರ್ ಪವರ್ ಇರುವಂತ ಬರ್ಗ್ಮ್ಯಾನ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ನಿಮ್ಗೂ ಹೀಗೆ ಅನ್ನಿಸ್ತಿದ್ರೆ ಕಮೆಂಟ್ ಮಾಡಿ. ಸೊ ಫೈನಲಿ ಗಾಡಿ ತಗೋಬಹುದಾ ಅಂದ್ರೆ, ನೋಡಕ್ಕೆ ಹಳೆ ಮಾಡೆಲ್ ಗಿಂತ ಚೆನ್ನಾಗಿದೆ, ಓಡ್ಸಕ್ಕೆ ಅದ್ದೂರಿಯಾಗಿದೆ. ಒಳ್ಳೆ ಹ್ಯಾಂಡ್ಲಿಂಗು, ಒಳ್ಳೆ ಲೆಗ್ ರೂಮು, TFT ಸ್ಕ್ರೀನು, ಸ್ಟೋರೇಜ್ ಸ್ಲಾಟ್, ಅಗಲವಾದ ಸೀಟ್ಸ್, ಮತ್ತೆ ಫುಲ್ ಹೆಲ್ಮೆಟ್ ಇಟ್ಕೋಬಹುದಾದಂತ ಸ್ಟೋರೇಜ್ ಸ್ಲಾಟ್, ಪ್ಲಸ್ ಸುಜುಕಿ ಅವರ ರಿಲಯಬಿಲಿಟಿ ಜೊತೆಗೆ ಒಳ್ಳೆ ಮೈಲೇಜ್ ಕೊಡೋದ್ರಿಂದ ನನ್ನ ಪ್ರಕಾರ 2026 ಅಲ್ಲಿ ನಾನೇನಾದ್ರೂ 125cc ಸ್ಕೂಟರ್ ತಗೋಬೇಕು ಅಂದ್ರೆ ನಾನು ಬರ್ಗ್ಮ್ಯಾನ್ ತಗೋತೀನಿ. ಕೊಡೋ ದುಡ್ಡಿಗೆ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರುವಂತ ಈ ಸುಜುಕಿ ಬರ್ಗ್ಮ್ಯಾನ್ 125 ಗಾಡಿಯ ಬೆಲೆ ಎಷ್ಟು ಅಂತ ನೀವು ಕೇಳ್ತಾ ಇದ್ದೀರಾ. ಸ್ಕ್ರೀನ್ ಮೇಲೆ ಅದರ ಎಕ್ಸ್ ಶೋರೂಮ್ ಪ್ರೈಸ್ ಮತ್ತೆ ಆನ್ ರೋಡ್ ಪ್ರೈಸ್ ಎರಡನ್ನೂ ಹಾಕಿದ್ದೀನಿ. ಬೇಸ್ ವೇರಿಯಂಟ್ ಬಂದು ರೈಡ್ ಕನೆಕ್ಟ್ ಎಡಿಷನ್ ಅಂತ ವಿತೌಟ್ TFT ಸ್ಕ್ರೀನ್ ಡಿಸ್ಪ್ಲೇ, LCD ಡಿಸ್ಪ್ಲೇ ಬರುತ್ತೆ ಅದರಲ್ಲಿ. ಇನ್ನು ಈ ಗಾಡಿ ಅಂದ್ರೆ ನಾನೀಗ ರಿವ್ಯೂ ಮಾಡಿದ್ದೀನಲ್ಲ, ಆ ವೇರಿಯಂಟ್ ಬಂದು TFT ಎಡಿಷನ್ ಅಂತ. ಇದರ ಬೆಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನೀವೇನಾದ್ರೂ ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಫೀನಿಕ್ಸ್ ಸುಜುಕಿ ಬ್ರಾಂಚಸ್ ನ ವಿಸಿಟ್ ಮಾಡಬಹುದು. ಅಲ್ಲಿ ನಿಮ್ಮ ಫೇವರೇಟ್ ಸುಜುಕಿ 2 ವೀಲರ್ ನ ಸೇಲ್ಸ್ ಅಂಡ್ ಸರ್ವಿಸ್ ಎರಡು ಆಪ್ಷನ್ ಸಿಗುತ್ತೆ. ಹೋಗಿ ವಿಸಿಟ್ ಮಾಡಿ. ಮತ್ತೆ ಈ ರಿವ್ಯೂ ಬಗ್ಗೆ ಏನನ್ನಿಸ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಗಾಡಿ ಬಗ್ಗೆ ಏನನ್ನಿಸ್ತು, ನೆಕ್ಸ್ಟ್ ಯಾವ ಗಾಡಿನ ನಾನು ರಿವ್ಯೂ ಮಾಡಬೇಕು ಅದನ್ನು ಕಮೆಂಟ್ ಅಲ್ಲಿ ಹಾಕಿ ರೆಸ್ಪಾನ್ಸ್ ಮಾಡ್ತೀನಿ. ಅಂಡ್ ಇಲ್ಲಿ ತನಕ ಬಂದು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಪ್ಲೀಸ್ ಮೋಟೋಟೆಕ್ ಕನ್ನಡ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಾವಿದ್ದೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಮೀ ಪುನೀತ್. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.